ರೆವೆನ್ಯೂ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಸರ್ಟಿಫೈ ಮಾಡಬಹುದು. ಎಲ್ಲಿ ಕೊಡ್ಬೋದು? ಬೆಂಗಳೂರು ಒನ್ನಲ್ಲಿ ಅಪ್ಲಿಕೇಶನ್ ತಗೋಬಹುದು, ಅಟಲ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ತಗೋಬಹುದು, ಎಲ್ಲಿ ಕೂಡ ಅಪ್ಲಿಕೇಶನ್ ತಗೋಬಹುದು. ಅವರಿಗೆ RI ಸರ್ಟಿಫೈ ಮಾಡಿದ್ರೆ ಸಾಕು. ಇವತ್ತು SIR ನಡೆದ ಮೇಲೆ ನಮ್ಗೆ ಗೊತ್ತಾಗಿರುವಂತದ್ದು, ಇದೇ ರೀತಿಯ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ 50 ರೂಪಾಯಿ ಕೊಟ್ಟು ಕೂಡ BLOಗಳು ಸರ್ಟಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋ ಇದೆ. ನಿನ್ನೆ ಮೈಸೂರಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ತುಂಬುದಕ್ಕೆ 50 ರೂಪಾಯಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ 50 ರೂಪಾಯಿ ಕೊಡ್ಬೇಕು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಈ PRC ದುರುಪಯೋಗ ಆಗೋಲ್ಲ ಅನ್ನೋದಕ್ಕೆ ಖಾತ್ರಿ ಯಾರು ಖಾತ್ರಿ ಮಾಡ್ತಾರೆ? ಮತ್ತೆ ಭಾರತದ ನಾಗರಿಕತೆಯನ್ನು ಕೊಡೋದಕ್ಕೆ ನೀವು ಯಾರು? ಇದನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಬಗ್ಗೆ ಅವಲೋಕನ ಆಗ್ಬೇಕು. ಭಾರತದ ನಾಗರಿಕ ಹೌದಾ ಅಲ್ವಾ ಅನ್ನೋಂಥದ್ದು ತೀರ್ಮಾನ ಆಗ್ಬೇಕು. ನೀವು ಭಾರತದ ಸಂವಿಧಾನವನ್ನು ಹಿಡ್ಕೊಂಡು ಹೋಗ್ತೀರಿ ಎಲ್ಲ ಕಡೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಭಾರತದ ಸಂವಿಧಾನ, DK ಶಿವಕುಮಾರ್ ಕೈಯಲ್ಲಿ ಕೂಡ ಭಾರತದ ಸಂವಿಧಾನ, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಭಾರತದ ಸಂವಿಧಾನ. ಒಳಗೆ ಖಾಲಿ ಇದ್ರೂ ಅಡ್ಡಿಲ್ಲ, ಯಾಕಂದ್ರೆ ನಿಮ್ ತಲೆನೂ ಖಾಲಿ ಇದೆ. ತಲೆ ಇದ್ದಿದ್ರೆ ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್. ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮ್ಗೆ ವೋಟ್ ಬ್ಯಾಂಕ್. SIR ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂತ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ. ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ.